ಎಲ್ಲ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ನಿಮ್ಮ ಯೋಗ ಗುರುವಿನ ಅನಂತ ಪ್ರಣಾಮಗಳು. ವೀಕ್ಷಕರೇ, ಇವತ್ತಿನ ಒತ್ತಡ ಜೀವನದಲ್ಲಿ ಎಲ್ಲರಿಗೂ ಕೂಡ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ವಿಶೇಷವಾಗಿ ಇರತಕ್ಕಂಥದ್ದೇ ಒತ್ತಡ. ಅದರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ತಲೆನೋವು, ಅದಕ್ಕೆ ಮೈಗ್ರೇನ್. ತಲೆನೋವು ಹಲವು ರೀತಿಯ ಕಾರಣಗಳಿಂದ ಬರುತ್ತೆ. ಹಾಗಾಗಿ ತಲೆಯಲ್ಲಿ ನಾವು ಬಲಭಾಗದಲ್ಲೇ ಒಂದು ಕಡೆನೇ ನೋವಿರ್ಬೋದು ಅಥವಾ ಪೂರ್ಣ ತಲೆಯಲ್ಲೂ ಕೂಡ ನೋವಿರ್ಬೋದು. ಸೊ ಕೆಲವರಿಗೆ ವಿಶೇಷವಾಗಿ ಒಂಟಿ ತಲೆನೋವು ಅಂತಾರೆ, ಒಂದೇ ಪಕ್ಕದಲ್ಲಿ ನೋವ್ತಾ ಇರುತ್ತೆ. ಸೊ ಈ ಥರದ ಸಮಸ್ಯೆಗೆ ಮೈಗ್ರೇನ್ ಅಥವಾ ಹೆಡ್ಏಕ್ ಅಥವಾ ತಲೆನೋವಿಗೆ ನಾವು ಯಾವ ರೀತಿಯ ಯೋಗದ ಅಭ್ಯಾಸಗಳನ್ನು ಮಾಡುವುದರಿಂದ ಅದು ನಿವಾರಣೆ ಮಾಡಿಕೊಳ್ಬೋದು ಅಂತಹ ಯೋಗದ ಕೆಲವು ಅಭ್ಯಾಸಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಮಾಡ್ತಕ್ಕಂಥದ್ದು ಹೆಡ್ ರೋಲಿಂಗ್ ಅಥವಾ ತಲೆಯ ಭಾಗವನ್ನು ಸುತ್ತುವಂತಹ ಅಭ್ಯಾಸ. ಮೊದಲಿಗೆ ನಿಧಾನವಾಗಿ ಕುಳಿತುಕೊಳ್ಳೋಣ. ನಿಮಗೆ ಹಿತಕರವಾದ ಸ್ಥಿತಿಯಲ್ಲಿ ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ತುಂಬ ಅನುಕೂಲ. ಯಾರಿಗಾದರೂ ಮಂಡಿ ನೋವಿದ್ದರೆ ವಜ್ರಾಸನ ಬೇಡ, ಅವರು ಸುಖಾಸನದಲ್ಲಿ ಕುಳಿತುಕೊಳ್ಬೋದು. ಈಗ ಮುಂದಕ್ಕೆ ಬಾಗಿ ಬಾಲಾಸನದಲ್ಲಿ ಉಸಿರಾಟ ಅಂತ ಕರಿತೀವಿ. ಬಾಲ ಅಂದರೆ ಮಕ್ಕಳು ಮಲಗಿರ್ತಕ್ಕಂಥ ಸ್ಥಿತಿ ನಾವು ನೋಡ್ಬೋದು. ಹೀಗೆ ಹಣೆಯನ್ನು ಕೆಳಗಿಟ್ಟಾಗ ರಕ್ತ ಪರಿಚಲನೆ ಚೆನ್ನಾಗಿ ತಲೆ ಕಡೆ ಆಗೋದ್ರಿಂದ ಅದು ವಿಶ್ರಾಂತಿ ಆಗುತ್ತೆ. ತಲೆನೋವು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಈಗ ಹಣೆಯ ಭಾಗವನ್ನು ಎಡ ಹಾಗೂ ಬಲಕ್ಕೆ ನಿಧಾನವಾಗಿ ತಿರುಚುವಂಥ ಪ್ರಯತ್ನ ಮಾಡಬೇಕು. ನಿಧಾನ ತಲೆಯನ್ನು ಬಲಕ್ಕೆ ಹಾಗೆಯೇ ಎಡಕ್ಕೆ ಒಂದು 5ರಿಂದ 6 ಬಾರಿ ಅಥವಾ 10 ಬಾರಿ ಚೆನ್ನಾಗಿ ಎಡದಿಂದ ಬಲಕ್ಕೆ ತಿರುಚುವುದರಿಂದ ಹಣೆಯ ಭಾಗದ ಎಲ್ಲ ಸ್ನಾಯುಗಳಿಗೆ ರಕ್ತ ಪರಿಚಲನೆ ಚೆನ್ನಾಗಿ ಆಗೋದರಿಂದ ಆ ನೋವಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೆ ಮುಂದಕ್ಕೆ ಹಾಗೂ ಹಿಂದಕ್ಕೆ, ನಿಧಾನ ಮುಂದಕ್ಕೆ ಹಾಗೂ ಹಿಂದಕ್ಕೆ, ನಿಧಾನ ಮುಂದಕ್ಕೆ ಹಾಗೂ ಹಿಂದಕ್ಕೆ ಹಣೆಯ ಭಾಗವನ್ನು ಮರ್ದನ ಮಾಡುವುದರಿಂದ ಅಲ್ಲಿನ ಎಲ್ಲ ಸ್ನಾಯುಗಳು ವಿಶ್ರಾಂತಗೊಂಡು ತಲೆನೋವು ನಿವಾರಣೆ ಆಗುತ್ತೆ. ನಂತರ ನಿಧಾನ ಮೇಲಕ್ಕೆ ಬರೋಣ. ಉಸಿರು ತಗೊಳ್ತಾ ತಲೆ ಮೇಲಕ್ಕೆ ಆರಾಮಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ನಿಂತ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈಗ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅಭ್ಯಾಸ ಅಂದರೆ ಪಾದ ಹಸ್ತಾಸನ ಅಂತ ಕರಿತೀವಿ. ಈ ಪಾದ ಹಸ್ತಾಸನದಿಂದಲೂ ಕೂಡ ತಲೆಯ ಭಾಗಕ್ಕೆ ಒಳ್ಳೆಯ ರಕ್ತ ಪರಿಚಲನೆ ಹರಿಯೋದ್ರಿಂದ, ಪ್ರಾಣಶಕ್ತಿ ಹರಿಯೋದ್ರಿಂದ ತಲೆಯ ಭಾಗದ ನೋವು ಕಡಿಮೆ ಆಗುತ್ತೆ. ಉಸಿರು ತಗೊಳ್ತಾ 2 ಕೈಗಳನ್ನು ಪಕ್ಕದಿಂದ ನಿಧಾನ ಮೇಲಕ್ಕೆ ತೆಗೆದುಕೊಳ್ಳಿ. ಸಾಧ್ಯವಾದಷ್ಟು ಮೇಲಕ್ಕೆ ಚಾಚುವಂಥ ಪ್ರಯತ್ನ ಮಾಡಿ. ಹಾಗೆ ಉಸಿರು ಹೊರ ಹಾಕುತ್ತಾ ನಿಧಾನ ಮುಂದಕ್ಕೆ ಬಾಗಿ. ನಿಮ್ಮ ಶಕ್ತಿಯಾನುಸಾರವಾಗಿ ಸೊಂಟದ ಮೂಲದಿಂದ ಬಾಗಿ ಕೈಗಳನ್ನು ಪಾದದ ಪಕ್ಕ ಇರಿಸಿ ತಲೆಯನ್ನು ಆರಾಮವಾಗಿ ಬಿಡಿ. ಯಾವುದೇ ಧಾವಂತ ಇಲ್ಲದಿರ ಆರಾಮವಾಗಿ ಅಲ್ಲೇ ಒಂದು 5ರಿಂದ 10 ಬಾರಿ ಉಸಿರಾಟವನ್ನು ನೀವು ಮಾಡ್ತಾ ಬಂದರೆ ರಕ್ತ ಪರಿಚಲನೆ ತಲೆ ಕಡೆ ಹರಿಯೋದ್ರಿಂದ ತಲೆಯ ಭಾಗದಲ್ಲಿ ಇರ್ತಕ್ಕಂಥ ಒತ್ತಡ ನಿವಾರಣೆಯಾಗಿ ತಲೆನೋವಿನ ಸಮಸ್ಯೆ, ಮೈಗ್ರೇನ್, ಹೆಡ್ಏಕ್ ಅಂತ ಏನು ಕರಿತೀವಿ, ಅದು ನಿವಾರಣೆ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥ ಅಭ್ಯಾಸ. ನಂತರ ಉಸಿರು ತಗೊಳ್ತಾ ನಿಧಾನ ಕೈಗಳು ಮುಂದಿನಿಂದ ಚಾಚುತ್ತ ಮೇಲಕ್ಕೆ, ಉಸಿರು ಹೊರ ಹಾಕುತ್ತಾ ಕೈಗಳನ್ನು ಕೆಳಕ್ಕೆ ತರುವಂಥ ಪ್ರಯತ್ನ ಮಾಡೋಣ. ನಂತರದ ಅಭ್ಯಾಸ ಪರ್ವತಾಸನ. ನಿಧಾನವಾಗಿ ಕುಳಿತುಕೊಳ್ಳೋಣ. ವಜ್ರಾಸನದಲ್ಲಿ ಕುಳಿತುಕೊಂಡು ಕೈಗಳನ್ನು ಮುಂದಕ್ಕೆ ಚಾಚಬೇಕು. ಕೈಗಳು ಭುಜದ ಅಂತರದಲ್ಲಿರಲಿ. ನಂತರ ಮಂಡಿ ಮೇಲೆ ನಿಂತ್ಕೊಳ್ಳೋಣ. ನಿಧಾನ ಮಂಡಿಗಳ ನೆಲದಿಂದ ಮೇಲೆತ್ತಿ ಸೊಂಟವನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ತಲೆಯನ್ನು ಕೆಳಗೆ ಹಾಕಿ ಕಾಲುಗಳ ಹಿಮ್ಮಡಿಯನ್ನು ಕೆಳಕ್ಕೆ ತಾಗಿಸುವ ಪ್ರಯತ್ನ. ಇಲ್ಲಿ ಯಾವುದೇ ಒತ್ತಡ ಜಾಸ್ತಿ ಆಗಬಾರ್ದು. ಸಾಧ್ಯವಾದಷ್ಟು ಮುಂದಕ್ಕೆ ಬಾಗಿ ತಲೆಯನ್ನು ಕೆಳಗೆ ಹಾಕಿ ದೃಷ್ಟಿ ನಮ್ಮ ನಾಭಿ ಕಡೆ ಇಟ್ಕೊಂಡು ಚೆನ್ನಾಗಿ ಉಸಿರಾಡುವುದರಿಂದ ತಲೆಯ ಭಾಗಕ್ಕೆ ಒಳ್ಳೆಯ ರಕ್ತ ಪರಿಚಲನೆ ಆಗುತ್ತೆ. ಸೊ ಹಾಗಾಗಿ ತಲೆಯ ಭಾಗಕ್ಕೆ ಒಳ್ಳೆಯ ಪ್ರಾಣಶಕ್ತಿಯು ಸಹ ಸಿಗಲು ಚೆನ್ನಾಗಿ ಉಸಿರಾಟವನ್ನು ಈ ಒಂದು ಸ್ಥಿತಿಯಲ್ಲಿ ನಾವು ಮಾಡ್ತಾ ಬರಬೇಕಾಗುತ್ತೆ. ನಂತರ ನಿಧಾನವಾಗಿ ಮಂಡಿಗಳನ್ನು ನೆಲಕ್ಕೆ ಕೊಟ್ಟು ಶಶಾಂಕಾಸನದಲ್ಲಿ ಕೂತ್ಕೊಂಡು ಅಲ್ಲಿ ಕೂಡ ಚೆನ್ನಾಗಿ ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರ ಹಾಕಬೇಕು. ನಂತರ ಮಾರ್ಜಾರಿ ಉಸಿರಾಟ, ಕ್ಯಾಟ್ ಅಂಡ್ ಕೌ ಸ್ಟ್ರೆಚ್ ಅಂತ ಕರಿತೀವಿ. ಮಂಡಿ ಮೇಲೆ ನಿಧಾನವಾಗಿ ನಿಂತ್ಕೋಬೇಕು. ಕೈಗಳ ನಡುವೆ ಹುಲಿಯಂತೆ ನಾವು ನಿಂತ್ಕೊಳ್ಬೇಕಾಗುತ್ತೆ. ಕೈಗಳ ನಡುವೆ ಭುಜದ ಅಂತರ, ಮಂಡಿ ನಡುವೆ ಭುಜದ ಅಂತರ. ಈಗ ಉಸಿರು ತಗೊಳ್ತಾ ತಲೆಯನ್ನು ಚೆನ್ನಾಗಿ ಮೇಲಕ್ಕೆ ಎತ್ತಬೇಕು. ಸೊಂಟದ ಭಾಗವನ್ನು ಹಳ್ಳ ಮಾಡಬೇಕು.
ದೃಷ್ಟಿ ನಮ್ಮ ಮೂಗಿನ ತುದಿಯ ಭಾಗದಲ್ಲಿರಬೇಕು, ಯಾವುದೇ ಕಾರಣಕ್ಕೂ ಮೇಲೆ ನೋಡಬಾರದು. ಸಹಜವಾದ ಉಸಿರಾಟ. ನಂತರ ಉಸಿರು ಹೊರ ಹಾಕುತ್ತಾ ತಲೆ ಕೆಳಕ್ಕೆ, ಹೊಟ್ಟೆ ಒಳಕ್ಕೆ, ಬೆನ್ನು ಮೇಲಕ್ಕೆ ಎತ್ತಿ ಚೆನ್ನಾಗಿ ಗಲ್ಲದ ಭಾಗವನ್ನು ಎದೆಗೆ ತಾಕಿಸುವ ಪ್ರಯತ್ನ ಮಾಡುವುದರಿಂದ ಈ ಒಂದು ಅಭ್ಯಾಸವು ಕೂಡ ನಮ್ಮ ಬೆನ್ನಿನ ಭಾಗಕ್ಕೆ ಒಳ್ಳೆಯ ರಕ್ತ ಪರಿಚಲನೆ ಆಗುತ್ತೆ. ನಿಧಾನವಾಗಿ ಹಾಗೆಯೇ ತಲೆ ಮೇಲಕ್ಕೆ ಇಮ್ಮಡಿ ಮೇಲೆ ಕೂತ್ಕೊಳ್ಳೋಣ. ಇಮ್ಮಡಿ ಮೇಲೆ ಕೂತ್ಕೊಂಡು ವಜ್ರಾಸನ ಸ್ಥಿತಿಗೆ ಬನ್ನಿ. ಹಾಗೆ ಬೆನ್ನಿನ ಮೇಲೆ ಮಲಗಿ ಮಾಡುವ ಒಂದು ಆಸನ ಇದೆ, ಅದಕ್ಕೆ ಸೇತುಬಂಧಾಸನ ಅಂತ ಕರಿತೀವಿ. ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಬೆನ್ನಿನ ಮೇಲೆ ಮಲಗಿಕೊಂಡು ಎರಡು ಕೈಗಳ ದೇಹದ ಪಕ್ಕದಲ್ಲಿರಿಸಿ ಕಾಲುಗಳನ್ನು ಮಂಡಿಯಲ್ಲಿ ಮಡಚಿ ತೊಡೆಯ ಹತ್ತಿರಕ್ಕೆ ಇರಿಸಿಕೊಳ್ಳುತ್ತಾ ಪ್ರಯತ್ನ ಮಾಡೋಣ. ಕಾಲುಗಳ ನಡುವೆ ಭುಜದ ಅಂತರ ಇರಬೇಕು. ಕೈಗಳು ದೇಹದ ಪಕ್ಕದಲ್ಲಿ ಆಧಾರವಾಗಿ ತೆಗೆದುಕೊಂಡು ಭುಜದ ಆಧಾರದಿಂದ ಸೊಂಟವನ್ನು ಮೇಲೆತ್ತುವಂಥ ಪ್ರಯತ್ನ ಮಾಡೋಣ. ನಿಧಾನ ಸೊಂಟ ಮೇಲೆತ್ತಿದಾಗ ಎದೆಯ ಭಾಗ ಗಲ್ಲದ ಭಾಗಕ್ಕೆ ಚೆನ್ನಾಗಿ ತಾಗುವುದರಿಂದ ಹೃದಯ ಭಾಗಕ್ಕೆ ಒಳ್ಳೆಯ ವಿಶ್ರಾಂತಿ ಸಿಗುತ್ತೆ. ಹಾಗೂ ತಲೆಯ ಭಾಗಕ್ಕೂ ಕೂಡ ಒಳ್ಳೆಯ ರಕ್ತ ಪರಿಚಲನೆ ಆಗುತ್ತೆ. ಇದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಲಭಿಸುತ್ತೆ. ನಿಧಾನ ಸೊಂಟ ಕೆಳಕ್ಕೆ, ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ವಿಶ್ರಾಂತಿನ ಪಡಿಬೇಕು. ನಂತರ ನಾವು ಆಸನದ ನಂತರ ಕೆಲವು ವಿಶಿಷ್ಟವಾಗಿರೋ ಪ್ರಾಣಾಯಾಮ ಕೂಡ ಇದೆ. ಅಂತಹ ಪ್ರಾಣಾಯಾಮವನ್ನು ನಾವು ಅಭ್ಯಾಸ ಮಾಡೋಣ. ಕಾಲು ಕೂಡಿಸಿ ಬಲಗೈಯನ್ನು ತಲೆಯ ನೇರಕ್ಕೆ ಮೇಲಕ್ಕೆ ಚಾಚಿ ಎಡಗಾಲು ಮಂಡಿಯಲ್ಲಿ ಮಡಚಿ ಎಡಗೈಯನ್ನು ಹೊಟ್ಟೆಯ ಮೇಲಿರಿಸಿ ನಿಧಾನ ಬಲ ಪಕ್ಕಕ್ಕೆ ಹೊರಳಿ ಎಡಗೈಯ ಆಧಾರದಿಂದ ಎದ್ದು ಕುಳಿತುಕೊಳ್ಬೇಕು. ಯಾವುದಾದ್ರೂ ಧ್ಯಾನ ಭಂಗಿಯಲ್ಲಿ ಕುತ್ಕೋಬೋದು. ವಜ್ರಾಸನ, ಸುಖಾಸನ, ಪದ್ಮಾಸನ, ಈ ರೀತಿ ಯಾವುದಾದ್ರೂ ಬೆನ್ನು ನೇರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಕುತ್ಕೊಂಡು ಭ್ರಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತೀವಿ. ಭ್ರಮರಿ ಪ್ರಾಣಾಯಾಮ ವಿಶೇಷವಾಗಿ ನಮ್ಮ ಮೆದುಳಿನ ಭಾಗಕ್ಕೆ ಒಳ್ಳೆಯ ತರಂಗಗಳನ್ನು ಕೊಟ್ಟು ಮೆದುಳನ್ನು ವಿಶ್ರಾಂತಗೊಳಿಸುತ್ತೆ. ಈಗ ಭ್ರಮರಿ ಪ್ರಾಣಾಯಾಮ ಅಭ್ಯಾಸವನ್ನು ನೋಡೋಣ. 2 ಬೆರಳುಗಳನ್ನು ಕಣ್ಣಿನ ಉಬ್ಬುಗಳ ಮೇಲೆ, 2 ಬೆರಳುಗಳು ಕಣ್ಣು, 2 ಬೆರಳು ಮೂಗು, 2 ಬೆರಳು ಬಾಯಿ, 2 ಹೆಬ್ಬೆರಳು ಕಿವಿಗೆ ಇಟ್ಟು ಈ ಷಣ್ಮುಖಿ ಮುದ್ರಾ ಅಂತ ಕರಿತೀವಿ. ಈ ಮುದ್ರೆಯಲ್ಲಿ ಉಸಿರು ತೆಗೆದುಕೊಂಡು ಹೊರ ಹಾಕುತ್ತಾ ಜೇನುದುಂಬಿಯಂತೆ ನಾದವನ್ನು ಮಾಡೋಣ. ದೀರ್ಘವಾದ ಉಸಿರು ಒಳಕ್ಕೆ, ಮತ್ತೊಮ್ಮೆ ದೀರ್ಘವಾದ ಉಸಿರು ತಗೊಳ್ಳಿ. ಉಸಿರು ಹೊರ ಹಾಕುತ್ತಾ ನಾದವನ್ನು ಮಾಡೋಣ. ಇನ್ನೊಮ್ಮೆ ದೀರ್ಘವಾದ ಉಸಿರು ಒಳಕ್ಕೆ, ಈಗ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಭ್ರಮರೀನಾದದಿಂದ ಉಂಟಾದಂತಹ ತರಂಗಗಳನ್ನು ಸಂಪೂರ್ಣ ಶರೀರದಲ್ಲಿ ಗಮನಿಸುತ್ತಾ ವಿಶ್ರಾಂತಿಯನ್ನು ಪಡಿಬೇಕು. ನಂತರ ಯೋಗ ನಿದ್ರಾ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಕಾಲು ಚಾಚಿ ಹಾಗೆ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ಬೆನ್ನಿನ ಮೇಲೆ ಶವಾಸನದಲ್ಲಿ ಮಲ್ಕೊಳ್ಬೇಕು. 2 ಕಾಲುಗಳು ಪಕ್ಕಕ್ಕಿರಬೇಕು. ಅಂಗೈ ಮೇಲ್ಮುಖ, ಕಣ್ಣುಗಳು ಮೃದುವಾಗಿ ಮುಚ್ಚಿ ಯೋಗ ನಿದ್ರದ ಅಭ್ಯಾಸವನ್ನು ಮಾಡ್ತೀವಿ. ಯೋಗ ನಿದ್ರೆ ಅಂದರೆ ಜಾಗೃತವಾಗಿ ನಮ್ಮ ದೇಹವನ್ನು ವಿಶ್ರಾಂತಿಗೊಳಿಸತಕ್ಕಂಥ ಒಂದು ಕ್ರಿಯೆ. ಈ ಒಂದು ಕ್ರಿಯೆ ಕನಿಷ್ಠ ಅರ್ಧ ಗಂಟೆಗಳ ಕಾಲ ಆಗುತ್ತೆ. ಹಾಗಾಗಿ ಕಾಲು ಬೆರಳಿನಿಂದ ನಡುನೆತ್ತಿಯವರೆಗೆ ಸಂಪೂರ್ಣ ಶರೀರವನ್ನು ಒಂದೊಂದಾಗಿ ಗಮನಿಸಿಕೊಂಡು ಎಲ್ಲ ಸ್ನಾಯುಗಳನ್ನು ಮಾನಸಿಕವಾಗಿ ವಿಶ್ರಾಂತಿಯನ್ನು ಕೊಡುವಂಥ ಸ್ಥಿತಿಯೇ ಯೋಗ ನಿದ್ರೆ. ಇಂತಹ ಯೋಗ ನಿದ್ರೆಯ ಅಭ್ಯಾಸದಿಂದಲೂ ಕೂಡ ನಮ್ಮ ತಲೆನೋವಿನ ಸಮಸ್ಯೆ ನಿವಾರಣೆಯಾಗುತ್ತೆ. ಈಗ ನಿಧಾನ ಕಾಲುಗಳಿಗೆ ಚಲನೆಯನ್ನು ಕೊಟ್ಟು ಕೈ ಬೆರಳುಗಳನ್ನು ಚಲಿಸಿ ಕಾಲುಗಳನ್ನು ಒಟ್ಟಿಗೆ ಕೂಡಿಸಿಕೊಂಡು ಬಲಗೈಯನ್ನು ಮೇಲಕ್ಕೆ ಚಾಚಿ ಎಡಗಾಲನ್ನು ಮಂಡಿಯಲ್ಲಿ ಮಡಚಿ ಎಡಗೈಯನ್ನು ಹೊಟ್ಟೆಯ ಮೇಲಿರಿಸಿ ನಿಧಾನ ಬಲಪಕ್ಕಕ್ಕೆ ಹೊರಳಿ ಎಡಗೈಯ ಆಧಾರದಿಂದ ನಿಧಾನವಾಗಿ ಎದ್ದು ಕುಳಿತುಕೊಳ್ಬೇಕು. ಕುಳಿತು ಸುಖಾಸನ, ವಜ್ರಾಸನ, ಹಿತವಾದ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡು ಅತ್ಯಂತ ನಿಧಾನವಾಗಿ ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರ ಹಾಕುತ್ತಾ ದೇಹದ ಎಲ್ಲ ಆಯಾಸವನ್ನು ವಿಶ್ರಾಂತಗೊಳಿಸಿದ್ದೇವೆ.
ಮುಖವನ್ನು ಹಸನ್ಮುಖವಾಗಿರಿಸಿಕೊಂಡು ಶಾಂತಿ ಮಂತ್ರವನ್ನು ಮಾಡೋಣ. 2 ಕೈಗಳನ್ನು ಜೋಡಿಸಿ ಎದೆ ಮಧ್ಯೆ ಇರಿಸಿಕೊಳ್ಳಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. 2 ಕೈಗಳನ್ನು ನಿಧಾನವಾಗಿ ಮೃದುವಾಗಿ ಉಜ್ಜಿ ಕಣ್ಣಿನ ಮೇಲೆ ಇರಿಸಿ, ನಂತರ ಕೆನೆ ಮೇಲೆ ಜಾರಿಸ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ನಿಮ್ಮ ಕೈಗಳನ್ನು ನೋಡಿದ್ರಲ್ಲ ವೀಕ್ಷಕರೇ, ಈ ಥರದ ಸರಳವಾಗಿರ್ತಕ್ಕಂಥ ಅಭ್ಯಾಸಗಳನ್ನು ಪ್ರತಿನಿತ್ಯ ಮಾಡುವುದರಿಂದ ನಮ್ಮ ತಲೆನೋವು ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ನಿವಾರಣೆ ಮಾಡ್ಕೊಳ್ಬೋದು. ಯಾವುದೇ ಔಷಧಿ ಇಲ್ಲದೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು. ಪ್ರತಿನಿತ್ಯ ಯೋಗ ಮಾಡಿ ಸೂಕ್ತ ಯೋಗ ಚಿಕಿತ್ಸಕರಿಂದ ಅಥವಾ ಯೋಗ ಗುರುವಿನ ಮಾರ್ಗದರ್ಶನದಿಂದ ಯೋಗವನ್ನು ಕಲಿತು ಅಭ್ಯಾಸ ಮಾಡಿ ಎಲ್ಲರೂ ಆರೋಗ್ಯವಾಗಿರಿ, ಆನಂದವಾಗಿರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ವಂದನೆಗಳು.